10 ಕುಟುಂಬ 18 ಗೋತ್ರದ ಗೌಡ ಕುಟುಂಬಗಳ ನಡುವೆ ನಡೀತಾ ಇದ್ದ ಕ್ರಿಕೆಟ್ ಪಂದ್ಯಕ್ಕೆ ತೆರೆಬಿದ್ದಿದ್ದು, ಫೈನಲ್ ಪಂದ್ಯಾವಳಿಯನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಹಾಗೂ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಾಯಿ ಅವರು ಮೈದಾನದಲ್ಲಿ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು. ಈಗ ಮೈದಾನಕ್ಕೆ ಆಗಮಿಸಿ ಎರಡು ತಂಡದ ಆಟಗಾರರು ಮೊದಲಿಗಾಗಿ ಚೆರಿಯ ಮನೆ ತಂಡದ ಆಟಗಾರರನ್ನ ಪರಿಚಯ ಮಾಡಿಕೊಂಡವಳು ಅಲ್ಲಿ ನಮ್ಮ ಶಾಸಕರಾದಂತ ಎಎಸ್ ಪೊನ್ನಣ್ಣ ಅವರ ಹಿಂದೆ ನಮ್ಮ ಕೊಡಗು ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಮಾಲಿನಿ ಮನು, ನಂತರದಲ್ಲಿ ಚಪಡಿರ ಅರುಣ್ ಮಾಚಯ್ಯ, ಚೆರೆಮನೆ ವಿಜಯ, ಪೈಕೇರ ಮನೋಹರ್ ಮಾದಪ್ಪ, ಪಟ್ಟಣ ದೀಪಕ್, ಕೊತ್ತೋಳಿ ಕವನ್ ಎಲ್ಲ ನಮ್ಮ ಯುವ ವೇದಿಕೆಯ ಪದಾಧಿಕಾರಿಗಳ ಆಟಗಾರರನ್ನ ಪರಿಚಯ ಮಾಡಿಕೊಂಡೋಳು. ಹಂಗೆ ಈಗ ಬ್ಯಾಟ್ ಹಿಡ್ಕೊಂತಿರೋದು ಶಪುಡಿರ ಅರುಣ್ ಮಾಚಯ್ಯ. ಕಣತೊಬ್ಬ ಶ್ರೇಷ್ಠ ಕರಾಟೆ ಪಟು, ಮತ್ತೊಂದು ಹೇಳ್ತಾ ಇದ್ದೆ ತಮ್ಮ ಕಾಲೇಜು ದಿನಗಳಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ, ಗೌಡ ಯುವ ವೇದಿಕೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಹಲವು ವರ್ಷಗಳಿಂದ ಹಬ್ಬದ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದೆ. ಈ ಬಾರಿಯೂ ಕೂಟ ಬಹಳ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಕ್ರೀಡಾಕೂಟ ಆಯೋಜನೆ ಮಾಡುವುದು ಅಂದರೆ ಅದು ಬಹಳ ಸುಲಭದ ಮಾತಲ್ಲ. ಅದರ ಹಿಂದೆ ಸಾಕಷ್ಟು ಜನರ ಪರಿಶ್ರಮ ಕೂಡ ಇರುತ್ತೆ. ಕಳೆದ ಹಲವು ವರ್ಷಗಳಿಂದ ಕೊಡಗು ಗೌಡ ಯುವ ವೇದಿಕೆ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದೆ. ಈ ಬಾರಿ ಕ್ರೀಡೆಯ ಜೊತೆಗೆ ಮಿಸ್ಟರ್ ಗೌಡ ಮಿಸ್ ಗೌಡತಿ ಎನ್ನುವ ವಿನೂತನ ಕಾರ್ಯಕ್ರಮ ಕೂಡ ಮಾಡಿರೋದು ಬಹಳ ಸಂತೋಷ. ಕ್ರೀಡಾ ಕ್ಷೇತ್ರಕ್ಕೆ ಕೊಡಗಿನ ಕ್ರೀಡಾಪಟುಗಳ ಕೊಡುಗೆ ಬಹಳ ಅಪಾರ. ಗ್ರಾಮೀಣ ಪ್ರತಿಭೆಗಳನ್ನು ಹೊರತರಲು ಇದೊಂದು ಉತ್ತಮ ಅವಕಾಶ. ಜೊತೆಗೆ ವಿವಿಧ ಕ್ರೀಡಾಕೂಟದಲ್ಲಿ ಕುಟುಂಬಗಳನ್ನು ಒಗ್ಗೂಡಿಸಲು ಇದೊಂದು ಉತ್ತಮ ವೇದಿಕೆ ಕೂಡ ಹೌದು ಎಂದರು. ಕುಟುಂಬಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಬೇಕು. ಕ್ರೀಡಾಕೂಟಕ್ಕೆ ನಮ್ಮ ಸಹಕಾರ ಕೂಡ ಇರಲಿದೆ. ಸರ್ಕಾರದ ಮಟ್ಟದಿಂದಲೂ ಸಹಕಾರ ತರಲು ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ. ಕ್ರೀಡಾಕೂಟ ಉತ್ತಮವಾಗಿ ಮೂಡಿಬಂದಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಲೆಂದು ಹಾರೈಸಿದರು. ಕೊಡಗು ಗೌಡ ಯುವ ವೇದಿಕೆಯವರು ಕೆಲವು ವರ್ಷಗಳಿಂದ ಈ ಒಂದು ಹಬ್ಬದ ವಾತಾವರಣದಲ್ಲಿ ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ಸಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಒಬ್ಬ ಜನಪ್ರತಿನಿಧಿಯಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಕ್ರೀಡಾಕೂಟವನ್ನು ಆಯೋಜಿಸಬೇಕಂದ್ರೆ ಅದು ಹಲವಾರು ದಿನಗಳು, ಮೇ 1ನೇ ತಾರೀಕಿನಿಂದ ಅಂತ ಹೇಳಿದ್ರೆ 2 ವಾರಗಳ ಕಾಲ, 15 ದಿವಸ ಭಾಳ ಶ್ರಮೆ ಮತ್ತು ಶಿಸ್ತಿನ ಅವಶ್ಯಕತೆ ಇರ್ತದೆ. ಅದರ ಪ್ರದರ್ಶನ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ಗೌಡ ಯುವ ವೇದಿಕೆಯವರು ಕಳೆದ ವರ್ಷ ಮತ್ತು ಅದಕ್ಕಿಂತ ಮೊದಲಿನ ವರ್ಷದಿಂದ ಮಾಡಿದಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಪ್ರದರ್ಶನ ಮಾಡಿ ಯಶಸ್ಸಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕೊಡಗು ಇವತ್ತು ಬೇಸಿಗೆ ಪ್ರಾರಂಭ ಆಗ್ತಾ ಮಳೆಗಾಲ ಪ್ರಾರಂಭವಾಗುವವರೆಗೂ ಎಲ್ಲ ಮೈದಾನಗಳು, ಗದ್ದೆಗಳು ತುಂಬಿ ಯುವಕರು, ಯುವತಿಯರು, ಮಕ್ಕಳು ತುಂಬಿ ಇವತ್ತು ಎಲ್ಲ ರೀತಿಯಾದಂಥ ಆಟಗಳನ್ನು ಕ್ರೀಡಾದಲ್ಲಿ ಭಾಗವಹಿಸುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಭಾಳ ಸಂತೋಷ ಕೂಡ. ನಮ್ಮಲ್ಲಿಂದ ಅನೇಕ
ಕ್ರೀಡಾಪಟುಗಳನ್ನು ಈ ಜಿಲ್ಲೆಯಿಂದ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಇಂಥ ಹಬ್ಬದ ವಾತಾವರಣ ಇರ್ಬೋದು, ಹಬ್ಬದ ಆಚರಣೆಯ ರೂಪದಲ್ಲಿ ಕ್ರೀಡಾಕೂಟಗಳನ್ನು ತಾವು ಮಾಡ್ತಾ ಇದ್ದೀರಾ, ಇದು ಅತಿ ಅವಶ್ಯಕ ಮತ್ತು ಸ್ವಾಗತಾರ್ಹ ಕೂಡ. ಇದು ಯಶಸ್ಸಾಗಿ ಕಳೆದ 15 ದಿವಸಗಳಿಂದ ನಡೆದಿದೆ. ಇವತ್ತು ಕೊನೆ ಪಂದ್ಯಾವಳಿ ಕೂಡ ಯಶಸ್ಸಾಗಿ ನಡೀಲಿ. ಮುಂದೆ ಇನ್ನಷ್ಟು ಎಷ್ಟು ತಂಡಗಳು ಭಾಗವಹಿಸಿದೆ? 216 ತಂಡಗಳು ಈ ವರ್ಷ ಭಾಗವಹಿಸಿದೆ. 214 ಕುಟುಂಬಗಳು. ತಂಡಗಳು ಅಂತ ಹೇಳಿದ್ರೆ ಪ್ರತಿ ಕುಟುಂಬಕ್ಕೆ ಒಂದು ತಂಡ. ಅದರಿಂದ 216 ಕುಟುಂಬಗಳು ಇವತ್ತು ಕ್ರಿಕೆಟ್ನಲ್ಲಿ ಭಾಗವಹಿಸಿದೆ. ಹಾಕಿನಲ್ಲಿ 60 ಟೀಮು, ಮತ್ತು ಇವತ್ತು ಕ್ಯಾರಮ್ ಬೋರ್ಡ್ ಇದೆ, ಹಗ್ಗ ಜಗ್ಗಾಟ ಇದೆ, ಎಲ್ಲ ಶೂಟಿಂಗ್ ಭಾಳ ಮುಖ್ಯ, ಫ್ಯಾಷನ್ ಪೀರಿಯಡ್ ಇದೆ. ಸೊ ಅದರಿಂದ ಭಾಳ ಖುಷಿಯಾಗುತ್ತೆ. ಇದೊಂದು ಎಲ್ಲರನ್ನು ಸೇರಿಸುವಂಥ, ಅಂದರೆ ಇವತ್ತು ಗೌಡ ಸಮಾಜದವರು ಅನೇಕ ಅವರೆಲ್ಲ ಕುಟುಂಬದ ಸದಸ್ಯರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಭಾಳ ಸಂತೋಷದ ವಿಚಾರ. ಇನ್ನಷ್ಟು ಯಶಸ್ಸಾಗಿ ಮುಂದಿನ ವರ್ಷದಲ್ಲಿ, ಬರೋ ವರ್ಷದಲ್ಲಿ ಹೀಗೆ ಶಾಶ್ವತವಾಗಿ ನಡ್ಕೊಂಡು ಬರಲಿ. ಪ್ರತಿ ವರ್ಷ ತಂಡಗಳು ಹೆಚ್ಚಾಗಿ ದಾಖಲೆ ರೂಪದಲ್ಲಿ ಈ ಕೌಟುಂಬಿಕವಾದಂಥ ಕ್ರೀಡಾಕೂಟ ನಡೀಲಿ. ಇದನ್ನು ನಡೆಸಲಿಕ್ಕೆ ದೇವರು ಕೊಡಗು ಗೌಡ ಯುವ ವೇದಿಕೆ ಅವರಿಗೆ, ಅದರ ಸದಸ್ಯರಿಗೆ ಮತ್ತು ಎಲ್ಲ ಇದರಲ್ಲಿ ಶ್ರಮಿಸಿರುವಂಥ ಎಲ್ಲರಿಗೂ ಕೂಡ. ಮಾಜಿ MLC ಅರುಣ್ ಬಾಚಾಯ್ ಅವರು ಮಾತನಾಡಿ, ಕೊಡಗು ಯುವ ವೇದಿಕೆಯ ವತಿಯಿಂದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಅದ್ದೂರಿ ಜಂಬರ ನಡೀತಾ ಇದೆ. ಕ್ರೀಡಾಕೂಟಕ್ಕೆ ಆಗಮಿಸಿರುವುದು ಬಹಳ ಸಂತಸವಾಗಿದೆ. ಕೊಡಗಿಗೂ ಬೇರೆ ಜಿಲ್ಲೆಗಳ ಕ್ರೀಡಾಕೂಟಗಳಿಗೂ ಬಹಳ ವ್ಯತ್ಯಾಸವಿದೆ. ಈ ಕ್ರೀಡಾಕೂಟವನ್ನು ಒಂದು ರೀತಿಯಲ್ಲಿ ಹಬ್ಬದಂತೆ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿಯ ವಿಚಾರ. ಕೊಡಗಿನಲ್ಲಿ ಒಂದು ಬೇಸರದ ವಿಚಾರ ಅಂದರೆ, ಕೊಡಗಿನಲ್ಲಿ ಯಾವುದೇ ಕ್ರೀಡಾ ಅಸೋಸಿಯೇಷನ್ ಅಡಿಯಲ್ಲಿ ನೋಂದಣಿ ಆಗದೇ ಇರೋದು. ನೋಂದಣಿ ಆಗಿದ್ದಲ್ಲಿ ಹೆಚ್ಚಿನ ಅನುದಾನ ತರಲು ಸಹಕಾರಿಯಾಗಲಿದೆ. ಕೊಡಗಿನಲ್ಲಿ ಹಲವಾರು ಆಟೋಟಗಳು ಇದ್ದರೂ ಕೂಡ ಒಂದೇ ಒಂದು ನೋಂದಣಿಯಾಗಿಲ್ಲ. ಮುಂದಿನ ದಿನಗಳಲ್ಲಿ ನೋಂದಣಿ ಮಾಡುವ ಕೆಲಸ ಆದಷ್ಟು ಬೇಗ ಮಾಡಿ ಕರ್ನಾಟಕ ಕ್ರೀಡಾ ನೀತಿಯಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ತರಬೇಕು. ಅಲೋಷಿಯಸ್ ರಿಚಿಸ್ಟ್ ಆಗಿ ಕ್ರೀಡಾ ನೀತಿ ರೂಪುಗೊಂಡರೆ ಸರ್ಕಾರದ ಅನುದಾನ ಇರುತ್ತೆ. ಅದನ್ನು ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬಹುದು. ಫ್ಯಾಮಿಲಿಯಲ್ಲಿ ಉತ್ತಮ ಕ್ರೀಡಾಪಟುಗಳಿದ್ದು ಅವರನ್ನು ಗುರುತಿಸುವ ಕೆಲಸ ಮಾಡಬೇಕೆಂದರು. ನಾವು ನೋಡ್ತಾ ಇದ್ದೀವಿ, ಎಲ್ಲ ಗ್ರಾಮಾಂತರ ಮಟ್ಟದಲ್ಲೂ ಸಹ ಇವತ್ತು ಅಲ್ಲಲ್ಲಿ ಆಟೋಟಗಳ ಸಮಾರಂಭಗಳು ನಡೀತಾ ಇದೆ. ಬೇರೆ ಜಿಲ್ಲೆಗೆ ಕೊಡಗಿಗೂ ಹೋಲಿಕೆ ಮಾಡಿದ್ರೆ, ಬೇರೆ ಜಿಲ್ಲೆಯಲ್ಲಿ ಎಲ್ಲ ಅಸೋಸಿಯೇಷನ್ನು ಭಾಳ ಸ್ಟ್ರಾಂಗ್ ಆಗಿದೆ. ಅದು ಕಬಡ್ಡಿ ಅಸೋಸಿಯೇಷನ್ ಇರ್ಬೋದು, ಬಾಸ್ಕೆಟ್ಬಾಲ್ ಖೋಖೋ ಅಸೋಸಿಯೇಷನ್ ಇರ್ಬೋದು, ಕಬಡ್ಡಿ, ಎವ್ರಿವೇರ್ ಆಲ್ ಅಸೋಸಿಯೇಷನ್ಸ್ ಆರ್ ಆ್ಯಕ್ಟಿವ್ಲಿ ಟೇಕಿಂಗ್ ಪಾರ್ಟ್ ಇನ್ ದ ಕನ್ಸರ್ನ್ಡ್ ಸ್ಪೋರ್ಟ್ಸ್. ಅಂದರೆ ಕೊಡಗಲ್ಲಿ ಎಲ್ಲ ಕುಟುಂಬದ ವರ್ಗದವರು ಭಾಳ ಯಶಸ್ವಿಯಾಗಿ ಈ ಒಂದು ಆಟವನ್ನು ಒಂದು ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತಿದ್ದೀವಿ. ಇದನ್ನು ಯಾಕೆ ಹೇಳ್ತಾ ಇದ್ದಿದ್ದು ಹೇಳಿದ್ರೆ, ಅಲ್ಲಿಗಿಲ್ಲಿಗೆ ವ್ಯತ್ಯಾಸ. ಆ ಅಸೋಸಿಯೇಷನ್ ಅವರು ರಾಜ್ಯ ಮಟ್ಟದ ಕ್ರೀಡಾ ಅಸೋಸಿಯೇಷನ್ಗೆ ಅವರು ಮೆಂಬರ್ ಆಗಿದ್ದಾರೆ. ನಾಳೆ ನಮ್ಮಂಥ ಸರ್ಕಾರ, ಯಾವ ಸರ್ಕಾರ ಬಂದರು ನೋಡೋದು ಆ ಅಸೋಸಿಯೇಷನ್ನ ಮಾತ್ರ. ಕರ್ನಾಟಕ ಸ್ಟೇಟ್ ವಾಲಿಬಾಲ್ ಅಸೋಸಿಯೇಷನ್, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್, ಕರ್ನಾಟಕ ಸ್ಟೇಟ್ ಫುಟ್ಬಾಲ್, ಬಾಸ್ಕೆಟ್ಬಾಲ್, ಕಬಡ್ಡಿ, ಖೋಖೋ, ಯಾವುದೆಲ್ಲ ಸ್ಪೋರ್ಟ್ಸ್ ಇದೆ ಆ ಅಸೋಸಿಯೇಷನ್ ರಿಜಿಸ್ಟರ್ ಆಗಬೇಕು. ಕೊಡಗಲ್ಲಿ ಯಾವ ಅಸೋಸಿಯೇಷನ್ ರಿಜಿಸ್ಟರ್ ಆಗಿದೆ? ಅದರಿಂದ ಈಗಾಗಲೇ ನಾನು ಇಲ್ಲಿಯ ಸಹಾಯಕ ನಿರ್ದೇಶಕರಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದೀನಿ. ಕೊಡಗಲ್ಲಿರುವ ನಿಮ್ಮ ಸಮಾಜಗಳ ನಿಮ್ಮ ಕ್ರೀಡೆಯನ್ನು ವೇದಿಕೆ, ಯುವ ವೇದಿಕೆಯಿಂದ ಮಾಡಲಿ, ಇಲ್ಲ ಯಾವ ಸಮಾಜದವರೇ ಮಾಡಲಿ, ಅದನ್ನು ದಯವಿಟ್ಟು ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಲ್ಲಿ ನೋಂದಾಯಿಸಿ. ಅದಕ್ಕೆ ಶುಲ್ಕ ಬರೀ 100 ರೂಪಾಯಿ, 50 ರೂಪಾಯಿ ಮೊದಲು ಇತ್ತು, 100 ರೂಪಾಯಿ. ಅದಕ್ಕೆ ನೋಂದಾಯಿಸಿಬಿಟ್ಟು ನಾನು ಮಾನ್ಯ ಶಾಸಕರಿಗೆ ಹೇಳೋದು, ನಾವು ಕೆಲವೊಂದು ತಿದ್ದುಪಡಿಯನ್ನು ಕರ್ನಾಟಕ ಕ್ರೀಡಾ ನೀತಿಗೂ ಸಹ ತರಬೇಕಾಗ್ತದೆ. ಈ ಒಂದು ವೇದಿಕೆ ಇರ್ಬೋದು, ಅಮ್ಮ ಕೊಡುವ ಕಪ್ಪಿಗೆ ಇರ್ಬೋದು, ಹೆಗಡೆ ಕಪ್ ಇರ್ಬೋದು, ಅಲ್ಲಿ ಕುಂಬಾರರ ಕಪ್ ನಡೀತಾ ಇದೆ. ಈ ಕಪ್ಪಿಗೆಲ್ಲ ರೆಕಗ್ನೇಷನ್ ಬೇಕಲ್ಲ, ಅದಕ್ಕೆಲ್ಲ ನಾಳೆ ಸರ್ಕಾರದಿಂದ ಏನೋ ಒಂದು ಹಣ ಬಿಡುಗಡೆ ಆಗಬೇಕಲ್ಲ. ಇವತ್ತು ನಾವು ಸರ್ಕಾರದ ಮೂಲಕ ಎಲ್ಲ ಅಸೋಸಿಯೇಷನ್ಗಳಿಗೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಕೊಟ್ಟಾಗಿದೆ. ನಿಮಗೇನು ಬಂದಿದೆ? ಏನಿಲ್ಲ. ಆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಈ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಿ
ಕ್ರೀಡಾ ನೀತಿಯಲ್ಲಿ ಕೆಲವೊಂದು ಮಾರ್ಪಾಡನ್ನು ನಾವು ಮಾಡಬೇಕಾಗ್ತದೆ. ಈ ಕೊಡಗಲ್ಲಿ ನಾವು ಈ ಥರ ನೀವು ಅಸೋಸಿಯೇಷನ್ ಫಾರ್ಮ್ ಮಾಡಿ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಪುನಃ ನಾವು ಒಂದು 50 ವರ್ಷ ಹಿಂದೆ ಹೋದಾಗ ಆಗ್ಬಿಡ್ತದೆ. ಅದರಿಂದ ಕೆಲವೊಂದು ಮಾರ್ಪಾಡುಗಳನ್ನು ತರಲಿಕ್ಕೆ ಈಗಾಗಲೇ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೆ ನಮ್ಮ ಇಬ್ಬರು ಶಾಸಕರುಗಳು ನನಗೆ ಕೈ ಜೋಡಿಸುತ್ತ ಹೇಳಿದ್ರೆ ಖಂಡಿತವಾಗಿಯೂ ಇದನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದು ಅದು ಕರ್ನಾಟಕ. ನಂತರ ನಡೆದ ಫೈನಲ್ ಪಂದ್ಯಾಟದಲ್ಲಿ ಪರ್ಲಕೋಟಿ ತಂಡ ಚೆರಿಯಮನೆ ತಂಡದ ವಿರುದ್ಧ ಜಯ ಸಾಧಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು.